ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 18 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮನು ಗಂಗೆಯನ್ನು ದಾಟಿ ಹೋದ ಮೇಲೆ ಗುಹನು ಸುಮಂತ್ರನೊಡನೆ ಬಹಳ ಹೊತ್ತು ದುಃಖದಿಂದ ವಾರ್ತಾಲಾಪ ಮಾಡುತ್ತಿದ್ದನು. ಬಳಿಕ ಅವನನ್ನು ಕರೆದುಕೊಂಡು ತನ್ನ ಮನೆಗೆ ಹೋದನು. ಅತ್ತ ರಾಮಾದಿಗಳು ಭಾರದ್ವಾಜ ಆಶ್ರಮಕ್ಕೆ ಹೋದದ್ದು, ಅಲ್ಲಿಂದ ಚಿತ್ರಕೂಟಕ್ಕೆ ಹೋದದ್ದು ದೂತರ ಮೂಲಕ ಗುಹನಿಗೆ ತಿಳಿದಿತ್ತು. ಗುಹನ ಉಪಚಾರಗಳನ್ನು ಸ್ವೀಕರಿಸಿದ ಸುಮಂತ್ರನು ಅವನ ಅನುಮತಿಯನ್ನು ಪಡೆದು ರಥವನ್ನೇರಿ ಅಯೋಧ್ಯೆಯ ಕಡೆಗೆ ಸಾಗಿದನು. ಅವನ ಎದೆ ದುಃಖದಿಂದ ಭಾರವಾಗಿತ್ತು. ಅವನೆಲ್ಲೂ ತಂಗದೆ ವೇಗವಾಗಿ ರಥವನ್ನ ನಡೆಸುತ್ತಾ 2ನೆಯ ದಿನ ಸಾಯಂಕಾಲ ಅಯೋಧ್ಯೆಯನ್ನು ತಲುಪಿದನು. ಅಯೋಧ್ಯೆಯಲ್ಲಿ ಸೂತಕದ ಛಾಯೆ ಮುಸುಕಿತ್ತು. ನಗರವೇ ನಿರ್ಜನವಾಗಿದೆಯೋ ಎಂಬಂತೆ ಮೌನವು ಆವರಿಸಿತ್ತು. ಅದನ್ನು ನೋಡಿ ಸುಮಂತ್ರನು ಎಂದುಕೊಂಡನು, ಆನೆ ಕುದುರೆ ಜನ ರಾಮ ವಿರಹದ ಸಂತಾಪದ ಬೆಂಕಿಯಲ್ಲಿ ಬೆಂದು ಹೋಗಿಲ್ಲ ತಾನೇ? ಹೀಗೆ ಚಿಂತಿಸುತ್ತಾ ಸುಮಂತ್ರನು ನಗರದ ಹೆಬ್ಬಾಗಿಲನ್ನು ದಾಟಿ ನಗರವನ್ನು ಪ್ರವೇಶಿಸಿದನು. ಅವನನ್ನು ಕಾಣುತ್ತಲೇ ಸಾವಿರಾರು ಮಂದಿ ರಾಮನೆಲ್ಲಿ ರಾಮನೆಲ್ಲಿ ಎಂದು ಕೇಳುತ್ತಾ ರಥದ ಹಿಂದೆ ಓಡಿ ಬಂದರು. ಸುಮಂತ್ರನು ಉತ್ತರಿಸಿದನು, ನಾನು ಗಂಗೆಯ ಆಚೆಯ ದಡದಲ್ಲಿ ರಾಮನನ್ನು ಬಿಟ್ಟು ಅವನ ಆಜ್ಞೆಯಂತೆ ಅವನನ್ನು ಬೀಳ್ಕೊಟ್ಟು ಬಂದಿದ್ದೇನೆ. ರಾಮ ಲಕ್ಷ್ಮಣ ಸೀತೆಯರು ಗಂಗೆಯನ್ನು ದಾಟಿ ಹೋದರು ಎಂಬುದನ್ನು ತಿಳಿದ ಜನರು ಗೋಳಾಡತೊಡಗಿದರು. ಅಯ್ಯೋ ಅಯ್ಯೋ, ಧಿಕ್ಕಾರ ಧಿಕ್ಕಾರ, ರಾಮ ರಾಮ ಎಂದು ರೋಧಿಸಿದರು. ಅವರೆಲ್ಲ ಗುಂಪು ಗುಂಪಾಗಿ ನಿಂತುಕೊಂಡು ಮಾತನಾಡಿದರು, ಇನ್ನೆಂದೂ ನಾವು ರಾಮನನ್ನು ನೋಡಲಾರೆವು. ದಾನ ಯಜ್ಞ ವಿವಾಹ ಸಮಾರಂಭಗಳಲ್ಲಿ ನಮಗಿನ್ನೂ ರಾಮ ಕಾಣಿಸುವುದಿಲ್ಲ. ಅವರ ಮಾತುಗಳನ್ನು ಕೇಳಿಸಿಕೊಂಡ ಸುಮಂತ್ರನು ತನ್ನಷ್ಟಕ್ಕೆ ಹೇಳಿಕೊಂಡನು, ಇವರಿಗೆ ಬೇಕಾದದ್ದೇನು? ಇವರಿಗೆ ಇಷ್ಟವಾದದ್ದೇನು? ಇವರಿಗೆ ಯಾವುದರಿಂದ ನೆಮ್ಮದಿಯಾದೀತು? ರಾಮನು ಅಯೋಧ್ಯೆಯನ್ನು ತಂದೆಯಂತೆ ನೋಡಿಕೊಳ್ಳುತ್ತಿದ್ದನು ಎಂದು ಮಾತನಾಡಿಕೊಳ್ಳುತ್ತಿದ್ದಾರಲ್ಲ. ಕಿಟಿಕಿಗಳಲ್ಲಿ ನಿಂತು ಹೆಂಗಸರು ಗಟ್ಟಿಯಾಗಿ ಅಳುತ್ತಿದ್ದರು. ಮಾರ್ಗ ಮಧ್ಯದಲ್ಲಿ ಹೋಗುತ್ತಿದ್ದ ಸುಮಂತ್ರನು ಬಟ್ಟೆಯಿಂದ ಮುಖವನ್ನು ಮುಚ್ಚಿಕೊಂಡನು. ಅವನು ಬೇಗನೆ ದಶರಥನ ಅರಮನೆಗೆ ಹೋದನು. ಅವನು ಅಲ್ಲಿಲ್ಲ ಎಂದು ಕೌಸಲ್ಯ ಅರಮನೆಗೆ ಹೋದನು. ಅಲ್ಲಿ ರಥದಿಂದ ಇಳಿದು ರಾಜಗೃಹವನ್ನು ಪ್ರವೇಶಿಸಿದನು. ಮಹಡಿಗಳಲ್ಲಿ ಅವುಗಳ ಶಿಖರಗಳಲ್ಲಿ ನಿಂತಿದ್ದ ಹೆಂಗಸರು ಶೂನ್ಯ ರಥವನ್ನು ನೋಡಿ ಹೋ ಎಂದು ಅತ್ತರು. ಅಂತಃಪುರದ ಸ್ತ್ರೀಯರು ಅಲ್ಲಲ್ಲಿ ನಿಂತು ಮಾತನಾಡುತ್ತಿದ್ದು ಸುಮಂತ್ರನಿಗೆ ಕೇಳಿಸುತ್ತಿತ್ತು. ರಾಮನೊಂದಿಗೆ ಹೋದವನು ಈಗ ರಾಮನಿಲ್ಲದೆ ಬಂದಿದ್ದಾನಲ್ಲ. ಅಳುತ್ತಿರುವ ಕೌಸಲ್ಯಗೆ ಇವನು ಏನೆಂದು ಉತ್ತರ ಹೇಳುತ್ತಾನೆ? ನಾವು ಬದುಕಿರುವುದು ಕಷ್ಟವೇ. ಅಂತಹದರಲ್ಲಿ ಮಗನ ವಿರಹದಲ್ಲಿ ಕೌಸಲ್ಯ ಹೇಗೆ ಬದುಕಿರಬಲ್ಲಳು? ಇಂತಹ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಸುಮಂತ್ರನು ದಶರಥನಿದ್ದ ಕಕ್ಷೆಗೆ ಹೋದನು. ಅಲ್ಲಿ ಕಾಂತಿಯೇ ಇಲ್ಲದ ದುಃಖ ತಪ್ತನಾದ ದೀನನಾದ ದಶರಥನನ್ನು ಅವನು ಕಂಡನು. ಅವನಿಗೆ ವಂದಿಸಿ ರಾಮನ ಸಂದೇಶವನ್ನು ಅವನಿಗೆ ಅರುಹಿದನು. ದಶರಥನು ಮೌನವಾಗಿ ಅವನ ಮಾತುಗಳನ್ನು ಕೇಳಿಸಿಕೊಂಡನು. ಅವನಿಗೆ ತಲೆ ಸುತ್ತು ಬಂದಿತು. ಅವನು ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದು ಬಿಟ್ಟನು. ಅದನ್ನು ನೋಡಿ ಇಡೀ ಅಂತಃಪುರವೇ ಹೋ ಎಂದು ಗೋಳಾಡಿತು. ಕೌಸಲ್ಯೆಯು ಸುಮಿತ್ರೆಯ ಸಹಾಯದಿಂದ ಅವನನ್ನೆಬ್ಬಿಸಿ ಕುಳ್ಳಿರಿಸಿದಳು. ಅವಳೆಂದಳು, ಮಹಾರಾಜ, ಕಷ್ಟದ ಕೆಲಸವನ್ನ ಕೈಗೊಂಡವನ ದೂತನು ಬಂದಿದ್ದಾನೆ. ಅವನನ್ನೇಕೆ ಮಾತನಾಡಿಸುವುದಿಲ್ಲ? ಮಾಡಬಾರದ ಕೆಲಸವನ್ನ ಮಾಡಿ ಈಗ ವ್ಯಥೆಪಟ್ಟರೆ ಯಾವ ಲಾಭವೂ ಇಲ್ಲ. ರಾಜ, ಯಾರ ಭಯದಿಂದ ನೀನು ಸಾರಥಿಯನ್ನು ಮಾತನಾಡಿಸುತ್ತಿಲ್ಲವೋ ಆ ಕೈಕೇಯಿಯು ಇಲ್ಲಿಲ್ಲ. ಧೈರ್ಯದಿಂದ ಮಾತನಾಡಿರಿ. ಇಷ್ಟು ಹೇಳಿದ ಕೌಸಲ್ಯೆಯೇ ದುಃಖವನ್ನ ಸಹಿಸಲಾರದೆ ಅಳುತ್ತಾ ನೆಲದ ಮೇಲೆ ಬಿದ್ದು ಬಿಟ್ಟಳು. ಅವರಿಬ್ಬರ ದಯನೀಯ ಅವಸ್ಥೆಯನ್ನು ನೋಡಿ ಅಂತಃಪುರದ ಸ್ತ್ರೀಯರೆಲ್ಲರೂ ರೋಧಿಸಿದರು. ಅದನ್ನು ಕೇಳಿಸಿಕೊಂಡ ವೃದ್ಧರಾದಿಯಾಗಿ ಎಲ್ಲರೂ ಅತ್ತರು. ಅಯೋಧ್ಯೆಯೇ ಅಳುವಂತೆ ಕಾಣಿಸಿತು. ಕ್ರಮೇಣ ಮಹಾರಾಜನಿಗೆ ಎಚ್ಚರವಾಯಿತು. ಅವನಿಗೆ ಪ್ರಸಂಗದ ಅರಿವಾಯಿತು. ರಾಮನ ವೃತ್ತಾಂತವನ್ನ ಕೇಳಲೆಂದು ಸೂತನನ್ನು ಕರೆದನು. ಸುಮಂತ್ರನು ಅವನ ಮುಂದೆ ಕೈ ಮುಗಿದುಕೊಂಡು ನಿಂತನು. ಸೂತನ ಮೈಯೆಲ್ಲ ಧೂಳಿನಿಂದ ಮಲಿನವಾಗಿತ್ತು.
ಅವನ ಕಣ್ಣುಗಳಿಂದ ಬಾಷ್ಪ ಸುರಿಯುತ್ತಿತ್ತು. ದಶರಥನು ಅವನನ್ನು ಮಾತನಾಡಿಸಿದನು. ಸುಮಂತ್ರ, ಧರ್ಮಾತ್ಮನಾದ ನನ್ನ ಮಗನು ಎಲ್ಲಿ ವಾಸ ಮಾಡುತ್ತಿದ್ದಾನೆ? ಮರದ ಬುಡದಲ್ಲಿಲ್ಲ ತಾನೆ? ಇಲ್ಲಿ ಸುಖದಿಂದ ಬೆಳೆದವನು ಅಲ್ಲಿ ಏನು ತಿನ್ನುತ್ತಿದ್ದಾನೆ? ಗೆಡ್ಡೆ ಗೆಣಸುಗಳನ್ನು ತಾನೆ? ಇಲ್ಲಿ ಹಂಸ ತೂಲಿಕಾ ತಲ್ಪದ ಮೇಲೆ ಮಲಗುತ್ತಿದ್ದವನು ಈಗ ಬರೀ ನೆಲದ ಮೇಲೆ ಮಲಗಬೇಕಾಗಿದೆಯಲ್ಲ. ಯಾರ ಹಿಂದೆ ಆನೆ ರಥಾದಿಗಳು ಸಾಗುತ್ತಿದ್ದವೋ ಅವನು ಈಗ ಅನಾಥನಂತೆ ನಿರ್ಜನವನದಲ್ಲಿ ವಾಸಿಸಬೇಕಾಗಿದೆಯಲ್ಲ. ಹಿಂಸ ಮೃಗಗಳಿರುವ, ಕೃಷ್ಣ ಸರ್ಪಗಳಿರುವ ಕಾಡಿಗೆ ಸೀತೆಯೊಂದಿಗೆ ಅದು ಹೇಗೆ ಹೋದನೋ? ಕೋಮಲೆಯಾದ ಬಡಪಾಯಿ ಹುಡುಗಿಯೊಂದಿಗೆ ಅವರಿಬ್ಬರೂ ರಥದಿಂದ ಇಳಿದು ಅದು ಹೇಗೆ ಕಾಲ್ನಡಿಗೆಯಲ್ಲಿ ನಡೆದರೋ? ಸುಮಂತ್ರ, ನೀನೇ ಧನ್ಯನಪ್ಪ. ಅಶ್ವಿನಿ ಕುಮಾರರು ಮಂದರ ಪರ್ವತಕ್ಕೆ ಹೋದಂತೆ ಅವರಿಬ್ಬರು ಕಾಡಿನ ಕಡೆಗೆ ನಡೆದದ್ದನ್ನು ನೀನು ನೋಡಿದೆಯಲ್ಲ. ರಾಮನು ಏನು ಹೇಳಿದನು? ಲಕ್ಷ್ಮಣನು ಏನು ಹೇಳಿದನು? ಸೀತೆಯು ಏನೆಂದಳು? ರಾಮನು ಎಲ್ಲಿ ಕುಳಿತನು? ಎಲ್ಲಿ ಮಲಗಿದನು? ಏನು ತಿಂದನು? ಎಲ್ಲ ನನಗೆ ಹೇಳಪ್ಪ. ನಾನಿದನ್ನೆಲ್ಲ ಕೇಳಿ ಜೀವಧಾರಣೆ ಮಾಡಲೂಬಹುದು. ಸುಮಂತ್ರನು ರಾಜನ ಇಂಗಿತವನ್ನು ತಿಳಿದು ದುಃಖದಿಂದ ಗದ್ಗದನಾಗಿ ಹೇಳಿದನು. ಮಹಾರಾಜ, ಧರ್ಮಶೀಲನಾದ ರಾಮನು ತಲೆಬಾಗಿ ಕೈ ಮುಗಿದುಕೊಂಡು ಈ ರೀತಿ ಹೇಳಿದನು. ಸೂತ, ನನ್ನ ಪರವಾಗಿ ನನ್ನ ತಂದೆಯ ಪೂಜ್ಯ ಚರಣಗಳಿಗೆ ವಂದಿಸು ಮತ್ತು ಇಡೀ ಅಂತಃಪುರದ ಆರೋಗ್ಯವನ್ನು ನಾನು ವಿಚಾರಿಸಿದೆನು ಎಂದು ತಿಳಿಸು. ನನ್ನಮ್ಮ ಕೌಸಲ್ಯಗೆ ಅಭಿವಾದನಾ ಪೂರ್ವಕವಾದ ನನ್ನ ಕುಶಲವನ್ನು ತಿಳಿಸು. ಹಾಗೆ ಅವಳಿಗೆ ಹೇಳಬೇಕು, ಅಮ್ಮ, ನೀನು ಧರ್ಮವನ್ನು ಪಾಲಿಸುವವಳಾಗಿ ಅಗ್ನಿಗೃಹ್ಯಕ್ಕೆ ಅಪಚಾರವಾಗದಂತೆ ನೋಡಿಕೊ. ಮಹಾರಾಜನನ್ನು ದೇವರೆಂದೇ ಭಾವಿಸಿ ಅವನ ಸೇವೆಯನ್ನು ಮಾಡು. ಬಿಗುಮಾನವನ್ನು ಬಿಟ್ಟು ನನ್ನ ಎಲ್ಲ ತಾಯಂದಿರನ್ನು ಗೌರವದಿಂದ ನೋಡಿಕೊಳ್ಳಮ್ಮ. ಅಮ್ಮ, ಮಹಾರಾಜನನ್ನು ಪೂಜ್ಯಳಾದ ಕೈಕೇಯಿಯನ್ನು ಅನುಸರಿಸಿಕೊಂಡು ಹೋಗು. ಭರತನು ಸಣ್ಣವನಾದರೂ ಅವನನ್ನು ರಾಜನೆಂದು ಆಧರಿಸಬೇಕು. ರಾಜರು ಆರ್ಥಿಕವಾಗಿ ಗೌರವ ಅರ್ಹರು. ಈ ರಾಜನೀತಿಯನ್ನು ನೆನಪಿಟ್ಟುಕೋ. ಸುಮಂತ್ರ, ಭರತನಿಗೆ ನನ್ನ ಅಭಿನಂದನೆಯನ್ನು, ಕುಶಲ ವಾರ್ತೆಯನ್ನು ನಿವೇದಿಸು. ಹಾಗೆ ನನ್ನ 2 ಮಾತುಗಳನ್ನೂ ಅವನಿಗೆ ಹೇಳಬೇಕು. ನ್ಯಾಯವನ್ನು ಮೀರದೆ ಎಲ್ಲ ತಾಯಂದಿರಲ್ಲಿ ಸಮಾನವಾದ ಗೌರವವನ್ನು ತೋರಿಸು ಎಂದು. ಯುವರಾಜನಾಗಿ ಮಹಾರಾಜನನ್ನು ಚೆನ್ನಾಗಿ ನೋಡಿಕೋ ಎಂದು ಹೇಳು. ಅವನಿಗೂ ವಯಸ್ಸಾಗಿದೆ. ಅವನ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡ ಎಂದು ಹೇಳು. ಅವನ ಆದೇಶದಂತೆ ಯುವ ರಾಜ್ಯಾಧಿಕಾರವನ್ನು ನಡೆಸುತ್ತಿರುವವನು ಅವನು. ಮಹಾರಾಜ, ಹೀಗೆಂದನು ನಮ್ಮ ರಾಮ. ಮತ್ತೆ ಕಣ್ಣೀರನ್ನು ಸುರಿಸುತ್ತಾ ಸುಮಂತ್ರನು ಹೇಳಿದನು. ತನ್ನ ಮಗನಿಗಾಗಿ ಉತ್ಕಂಠಿತೆಯಾಗಿರುವ ನನ್ನ ತಾಯಿಯನ್ನು ನಿನ್ನ ತಾಯಿ ಎಂಬಂತೆ ನೋಡಿಕೊ. ಲಕ್ಷ್ಮಣನು ಮಾತ್ರ ಸಿಟ್ಟಿನಿಂದ ಉರಿದು ಬೀಳುತ್ತಿದ್ದನು. ಅವನು ನಿಟ್ಟುಸಿರು ಬಿಡುತ್ತಾ ಹೇಳಿದನು, ನನ್ನಣ್ಣನ ಯಾವ ಅಪರಾಧಕ್ಕಾಗಿ ಅವನನ್ನು ರಾಜ್ಯದಿಂದ ಹೊರಗೆ ಕಳುಹಿಸಿದ್ದು? ಕೈಕೇಯಿಯ ದುಷ್ಟ ಆಜ್ಞೆಗೆ ತಲೆಬಾಗಿ ಮಹಾರಾಜನು ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿದನೇ? ಒಟ್ಟಾರೆ ನಾವು ಕಷ್ಟಪಡುವಂತಾಯಿತು. ರಾಮನನ್ನು ಕಾಡಿಗೆ ಅಟ್ಟಿದ್ದಕ್ಕೆ ಸ್ವಾರ್ಥವೋ ವರದಾನವೋ ಏನೇ ಕಾರಣವಿರಲಿ, ಅದು ಸರ್ವತಾ ಅನುಚಿತ. ತಾನು ಪ್ರಭು, ತನಗೆ ಇಷ್ಟ ಬಂದಂತೆ ನಡೆಯುವ ಅಧಿಕಾರವಿದೆ ಎಂದು ಭಾವಿಸಿದರೂ ರಾಮನನ್ನು ಪರಿತ್ಯಾಗ ಮಾಡುವುದಕ್ಕೆ ಯಾವುದೇ ಕಾರಣವೂ ಇರಲಿಲ್ಲ. ಇದು ವಿವೇಚಿಸದೆ ದಡ್ಡತನದಿಂದ ಮಾಡಿರುವ ಕೆಲಸ. ಇದು ರಾಜನ ವಿರುದ್ಧ ಪ್ರಜೆಗಳು ಆಕ್ರೋಶಗೊಳ್ಳುವಂತೆ ಮಾಡುತ್ತದೆ. ನನಗಂತೂ ರಾಜನ ಮೇಲೆ ತಂದೆ ಎಂಬ ಭಾವನೆಯೇ ಇಲ್ಲ. ನನಗೆ ರಾಮನೇ ಅಣ್ಣ, ಸ್ವಾಮಿ, ಬಂಧು ಮತ್ತು ತಂದೆ. ಎಲ್ಲರಿಗೂ ಪ್ರಿಯನಾದವನು, ಎಲ್ಲರ ಹಿತವನ್ನು ಬಯಸುವವನು ಆದ ನಮ್ಮಣ್ಣನನ್ನು ದೇಶತ್ಯಾಗ ಮಾಡುವಂತೆ ಮಾಡಿದ್ದರಿಂದ ಜನರು ರಾಜನ ಮೇಲೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ. ಇವಿಷ್ಟು ಲಕ್ಷ್ಮಣನ ಮಾತುಗಳು. ಮಹಾರಾಜರೇ, ಬಡಪಾಯಿ ಸೀತೆ ಮಾತ್ರ ಏನೂ ಹೇಳಲಿಲ್ಲ. ಸುಮ್ಮನೆ ನಿಟ್ಟುಸಿರು ಬಿಡುತ್ತಾ ನಿಂತಿದ್ದಳು. ದಿಗ್ಭ್ರಮೆಯಲ್ಲಿದ್ದಳು. ನಾವೆಯಲ್ಲಿ ಕುಳಿತು ಹೊರಟಾಗ ಪತಿಯ ಮುಖವನ್ನು ನೋಡಿ ಬುಳಬುಳನೆ ಕಣ್ಣೀರು ಸುರಿಸಿದಳು. ಶ್ರೀರಾಮನ ಕಣ್ಣುಗಳಲ್ಲೂ ಕಂಬನಿ ತುಂಬಿತ್ತು. ಅವನು ಕೈ ಮುಗಿದುಕೊಂಡು ನಿಂತಿದ್ದನು. ಲಕ್ಷ್ಮಣನು ತನ್ನ ಬಾಹುಗಳಿಂದ ಅವನಿಗೆ ಆಧಾರವಾಗಿದ್ದನು. ಸಾಧ್ವಿಯಾದ ಸೀತೆಯು ರಾಜರಥವನ್ನು ನನ್ನನ್ನು ಇವೈಕ್ಕದೆ ನೋಡುತ್ತಿದ್ದಳು. ರಾಜನು ಸುಮಂತ್ರನಿಗೆ ಎಲ್ಲವನ್ನ ವಿವರವಾಗಿ ತಿಳಿಸುವಂತೆ ಆದೇಶಿಸಿದನು. ಸುಮಂತ್ರನು ಕಂಬನಿ ಮಿಡಿಯುತ್ತಾ ನಡೆದದ್ದನ್ನು ವಿಸ್ತಾರವಾಗಿ ಹೇಳಲಾರಂಭಿಸಿದನು. ಜಟಾಧಾರಿಗಳಾಗಿ ವಲ್ಕಲವನ್ನು ತೊಟ್ಟ ಅವರು ಗಂಗೆಯನ್ನು ದಾಟಿ ಪ್ರಯಾಗದ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಮುಂದೆ ಲಕ್ಷ್ಮಣ, ಮಧ್ಯದಲ್ಲಿ ಸೀತೆ, ಹಿಂದೆ ರಾಮ, ಈ ರೀತಿ ಅವರು ನಡೆಯುತ್ತಿದ್ದರು. ಅವರು ಹೋದ ಮೇಲೆ ನಾನು ಹಿಂದಿರುಗಲೇಬೇಕಾಯಿತು. ನಮ್ಮ ಕುದುರೆಗಳು ದಾರಿಯನ್ನು ಹಿಡಿಯದೆ ಹಠ ಮಾಡಿದವು. ರಾಮನು ವನಪ್ರವೇಶ ಮಾಡುವಾಗ ಉಷ್ಣಾಶ್ರುಗಳನ್ನು ಸುರಿಸಿದವು. ಆ ಇಬ್ಬರು ರಾಜಪುತ್ರರಿಗೆ ಕೈ ಮುಗಿದು ವಂದಿಸಿ ದುಃಖದಿಂದ ರಥವನ್ನು ನಡೆಸಿದನು. ಅದಕ್ಕಿಂತ ಮುಂಚೆ ನಾನು 1-2 ದಿನಗಳನ್ನು ಗುಹನೊಡನೆ ಕಳೆದೆನು. ಏಕೆಂದರೆ ನನಗೊಂದು ಆಸೆ ಇತ್ತು, ರಾಮನು ಪುನಃ ನನ್ನನ್ನು ಕರೆದಾನೆಂದು. ದೊರೆಗಳೇ, ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ರಾಮನ ವಿಯೋಗದಿಂದ ದುಃಖಿತರಾಗಿದ್ದಾರೆ. ಅಷ್ಟೇಕೆ,
ಹೂ ಹಣ್ಣು ಚಿಗುರು ಮಗ್ಗುಗಳಿರುವ ಮರಗಳೂ ಕೂಡ ಬಾಡಿ ನಿಂತಿವೆ. ಕಮಲಗಳೂ ಬಾಡಿವೆ. ನೀರಿನ ಹೂವುಗಳಾಗಲಿ ನೆಲದ ಮೇಲಿನ ಹೂವುಗಳಾಗಲಿ ಪರಿಮಳವನ್ನೇ ಬೀರುತ್ತಿಲ್ಲ. ಹಣ್ಣುಗಳು ನೀರಸವಾಗಿದೆ. ಹೂದೋಟಗಳು ಬಣಗುಡುತ್ತಿವೆ. ರಾಮನಿಲ್ಲವೆಂದು ಜನರು ನಿಟ್ಟುಸಿರು ಬಿಡುತ್ತಲೇ ಇದ್ದಾರೆ. ನಾನು ಅಯೋಧ್ಯೆಗೆ ಬಂದಾಗ ರಥದಲ್ಲಿ ರಾಮನಿಲ್ಲವೆಂದು ಎಲ್ಲರೂ ಕಣ್ಣೀರ್ಗೆರೆದರು. ಹೆಂಗಸರಂತೂ ಗೋಳಾಡಿದರು. ರಾಮನ ಮಿತ್ರರು ಯಾರು, ಶತ್ರುಗಳು ಯಾರು, ಉದಾಸೀನರು ಯಾರು ಎಂಬುದೇ ತಿಳಿಯುತ್ತಿಲ್ಲ. ಎಲ್ಲರೂ ಶೋಕ ಸಂತಪ್ತರಾಗಿದ್ದಾರೆ. ಅಯೋಧ್ಯೆಯ ಪುತ್ರಹೀನೆಯಾದ ಕೌಸಲ್ಯಂತೆ ಕಾಣಿಸುತ್ತಿದೆ. ಸುಮಂತ್ರನ ಮಾತುಗಳಿಂದ ದಶರಥನ ದುಃಖ ಇಮ್ಮಡಿಸಿತು. ಅವನು ಗದ್ಗದ ಸ್ವರದಿಂದ ಹೇಳಿದನು, ಕೈಕೇಯಿ ತನ್ನ ಕುಲಕ್ಕೆ ಸರಿಯಾಗಿ ಪಾಪಬುದ್ಧಿಯನ್ನು ತೋರಿಸಿದಳು. ಅವಳ ಆಗ್ರಹಕ್ಕೆ ನಾನು ಸಿಕ್ಕಿ ಹಾಕಿಕೊಂಡೆ. ಮಂತ್ರಾಲೋಚನೆಯಲ್ಲಿ ದಕ್ಷರಾದ ವೃದ್ಧರೊಡನೆ ನಾನು ಸಮಾಲೋಚಿಸಲೇ ಇಲ್ಲ. ಮಿತ್ರರ ಅಭಿಪ್ರಾಯವನ್ನೂ ಕೇಳಲಿಲ್ಲ. ಮಂತ್ರಿಗಳ ಜೊತೆ ಚರ್ಚಿಸಲೂ ಇಲ್ಲ. ಒಂದು ಹೆಣ್ಣಿಗಾಗಿ ಭ್ರಮೆಗೊಂಡು ವಿವೇಚನೆ ಇಲ್ಲದೆ ಹೀಗೆಲ್ಲ ಮಾಡಿದನೆಲ್ಲ ನಾನು. ಈ ಮಹಾ ವಿಪತ್ತಿಗೆ ನನ್ನ ವಿಧಿಯೇ ಕಾರಣ. ನನ್ನ ಕುಲನಾಶಕ್ಕೆ ಈ ದುರ್ಘಟನೆ ತಾನಾಗಿಯೇ ಘಟಿಸಿತು. ಸೂತ, ನಾನೇನಾದರೂ ನಿನಗೆ ಒಳ್ಳೆಯದನ್ನು ಮಾಡಿದ್ದರೆ ಈ ಕೂಡಲೇ ನನ್ನನ್ನು ರಾಮನಿದ್ದಲಿಗೆ ಕರೆದುಕೊಂಡು ಹೋಗು. ನನ್ನ ಪ್ರಾಣ ತ್ವರೆಪಡಿಸುತ್ತಿದೆ. ನನ್ನ ಆಜ್ಞೆಗೆ ಈಗಲೂ ಬೆಲೆ ಕೊಡುವುದಾದರೆ ಈಗಲೇ ರಾಮನನ್ನು ಕರೆದುಕೊಂಡು ಬಾ. ರಾಮನಿಲ್ಲದೆ ಒಂದು ಕ್ಷಣವೂ ನಾನು ಬದುಕಿರಲಾರೆ. ಒಂದು ವೇಳೆ ಅವನು ತುಂಬ ದೂರ ಹೋಗಿದ್ದರೆ ನನ್ನನ್ನೇ ರಥದಲ್ಲಿ ಕರೆದುಕೊಂಡು ಹೋಗಿ ಅವನನ್ನು ನನಗೆ ತೋರಿಸು. ಸುಂದರ ಹಲ್ಲುಗಳಿರುವ ಧನುರ್ಧರನಾದ ರಾಮನು ಎಲ್ಲಿದ್ದಾನೆ? ಸೀತೆಯೊಡನಿರುವ ಅವನನ್ನು ನೋಡಿದರೆ ಮಾತ್ರ ನಾನು ಬದುಕಬಹುದೇನೋ? ಇಂತಹ ದುಸ್ತುತಿಯಲ್ಲೂ ರಾಮನನ್ನು ನೋಡಲಾಗುತ್ತಿಲ್ಲವೇ ಎಂದು. ಅಯ್ಯೋ ರಾಮ, ಸೀತೆ, ಲಕ್ಷ್ಮಣ, ಅನಾಥನಂತೆ ನಾನು ಸಾಯುವುದು ನಿಮಗೆ ತಿಳಿಯದಲ್ಲ. ಹೀಗೆ ಉಮ್ಮಳಿಸುತ್ತಿರುವ ದುಃಖದಲ್ಲಿ ಅವನು ಗೋಳಾಡಿದನು. ದಾಟಲು ಅಶಕ್ಯವಾದ ಶೋಕ ಸಾಗರದಲ್ಲಿ ಮುಳುಗಿದ ಅವನು ಹೇಳತೊಡಗಿದನು, ಮಹಾರಾಣಿ ಕೌಸಲ್ಯೆ, ಈ ದುಃಖ ಸಾಗರದಲ್ಲಿ ರಾಮನ ವಿರಹ ಸಂತಾಪವು ಹೊಯ್ದಾಡುವ ಅಲೆಯಾಗಿದೆ. ಸೀತೆಯ ವಿಯೋಗವೇ ಇದರ ತೀರ. ನಿಶ್ವಾಸಗಳೇ ಹೆದ್ದೆರೆಗಳು, ಬಾಷ್ಪವೇ ನೊರೆ. ನಿರಾಶೆಯಿಂದ ಕೈಗಳನ್ನು ಅಲುಗಾಡಿಸುವುದೇ ಮೀನುಗಳ ಚಲನೆ. ರೋದನವೇ ಸಮುದ್ರ ಘೋಷ. ಕೆದರಿದ ಕೂದಲೇ ಪಾಚಿ. ಕೈಕೇಯಿಯೇ ಬಡವಾನಲ. ಕುಬ್ಜೆಯ ಕಿವಿಮಾತೆ ಮೊಸಳೆ. ಆ ಕ್ರೂರ ವರವೇ ಪಾರ. ರಾಮನ ವನವಾಸವೇ ಇದರ ವೈಶಾಲ್ಯ. ಇಂತಹ ಸಮುದ್ರದಲ್ಲಿ ನಾನು ಮುಳುಗಿದ್ದೇನೆ. ದೇವಿ, ನಾನು ಬದುಕಿದ್ದು ಈ ಶೋಕ ಸಾಗರವನ್ನು ಖಂಡಿತ ದಾಟಲಾರೆ. ಲಕ್ಷ್ಮಣ ಸೀತೆಯರೊಡನಿರುವ ರಾಮನನ್ನು ನಾನು ಈಗ ನೋಡದೇ ಇರುವುದು ದುರಂತ. ಈ ರೀತಿ ವಿಲಪಿಸುತ್ತಾ ದಶರಥನು ಮೂರ್ಛೆ ಹೋಗಿ ಹಾಸಿಗೆಯಲ್ಲಿ ಬಿದ್ದನು. ದಶರಥನ ವಿಲಾಪವು ಹೆಚ್ಚುತ್ತಿರುವುದನ್ನು ಕಂಡ ಕೌಸಲ್ಯೆಯು ಅನಿಷ್ಟದ ಶಂಕೆಯಿಂದ ನಡುಗಿದಳು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.